ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ವಿಡಿಯೋ ಸತ್ಯವಾದಂಥ ಘಟನೆಯನ್ನು ಆಧರಿಸಿದ ವಿಡಿಯೋ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ, ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯ ಘಟನೆಗಳನ್ನು ಆಧರಿಸಿದ ಸಂಚಿಕೆಗಳೇ ಆಗಿರ್ತಾವೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಇದರಲ್ಲಿ ಏನು ಹೆಚ್ಚುಗಾರಿಕೆ ಏನಿಲ್ಲ. ಇವತ್ತು ನಡೆದಿರ್ತಕ್ಕಂಥ ಘಟನೆಯನ್ನು ತಕ್ಷಣದಿಂದ ನಾನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದು 2022 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಒಂದು ಘಟನೆ. ಈ ಘಟನೆ ನಿಜಕ್ಕೂ ಕೂಡ ಆಘಾತಕಾರಿ ಹಾಗೂ ಮನುಕುಲಕ್ಕೆ ಒಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದ್ರೆ ಇದು ಮತ್ತೆಲ್ಲಿಯೂ ಬೇರೆ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲ. ಅದು ಕೂಡ ನಮ್ಮದೇ ಆದಂಥ ನಮ್ಮ ದೇಶದ ಪಂಜಾಬ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘನಘೋರ ಭೀಕರ ಒಂದು ಘಟನೆ ಅಂತಲೇ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಅದ ಹೇಳಿನಲ್ಲ, 2022 ಡಿಸೆಂಬರ್ 5 ಅವತ್ತು ಒಬ್ಬ 25 ವರ್ಷದ ತರುಣ, 25 ವರ್ಷದ ಯುವಕ ತನ್ನ ಡ್ಯೂಟಿಯನ್ನು ಮುಗಿಸಿಕೊಂಡು ಮಧ್ಯಾಹ್ನ 2ರಿಂದ 2:30 ಗಂಟೆಗೆ ತನ್ನ ಮನೆಯತ್ತ ಬರ್ತಿರುವಾಗ ಅದೇ ಒಂದು ದಾರಿಯಲ್ಲಿ ಒಂದು ಬಿಳಿ ಕಾರ್ ಬರ್ತೈತಿ. ಆ ಕಾರ್ ಬಂದದ್ದೇ ಅವನ ಹತ್ತಿರ ಪಕ್ಕದಲ್ಲಿನೇ ನಿಲ್ತಾಗ ಆ ಡೋರ್ ಓಪನ್ ಮಾಡಿರ್ತಕ್ಕಂಥ ಒಬ್ಬ ಯುವತಿ ಬಂದು ಒಂದು ಚೀಟಿಯನ್ನು ತೋರಿಸ್ತಾಳೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾಳೆ. ಅದನ್ನು ನೋಡಿ ಅವನು ವಿಚಾರ ಮಾಡಲಿಕ್ಕಾಗಿ ಅವನು ಮಾಡ್ತಾ ಇರುವಾಗಲೇ ಅವಳಲ್ಲಿ ಇರ್ತಕ್ಕಂಥ ಒಂದು ಸ್ಪ್ರೇಯನ್ನು ತೆಗೆದುಕೊಂಡು ಅವನ ಮುಖಕ್ಕೆ ಅದನ್ನು ಸ್ಪ್ರೇ ಬಿಡ್ತಾಳೆ. ಆವಾಗ ಅವನ ಕಣ್ಣುಗಳು ಮಂಜಾಗ್ತವೆ. ಮಂಜು ಆದಮೇಲೆ ಮತ್ತೊಬ್ಬ ಮಹಿಳೆ ಅವನಿಗೆ ಏನೋ ಒಂದು ಮತ್ತು ಬರುವಂಥ ಇಂಜೆಕ್ಟ್ ಮಾಡ್ತಾಳೆ. ಆಮೇಲೆ ಅವನನ್ನು ಅನಾಮತ್ತಾಗಿ 4 ಯುವತಿಯರು ಕೂಡ ತಮ್ಮ ಕಾರಿನಲ್ಲಿ ಹಾಕಿಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗ್ತಾರೆ. ಈಗ ನಾನು ನಿಂತಿದ್ದೀನಲ್ಲ, ಇದು ಕೂಡ ನಿರ್ಜನ ಪ್ರದೇಶವೇ. ಇಂಥ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವರು ಡ್ರಗ್ಸ್ ತಗೋತಾರೆ. ಆಮೇಲೆ ಡ್ರಿಂಕ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇವನಿಗೂ ಕೂಡ ಅವರು ಡ್ರಗ್ಸನ್ನು ನೀಡ್ತಾರೆ. ಅವನಿಗೂ ಕೂಡ ಕುಡಿಲಿಕ್ಕೆ ಒತ್ತಾಯ ಮಾಡಿದಾಗ ಅವನು ನಿರಾಕರಿಸ್ತಾನೆ. ಹೀಗಿರುವಾಗ ಮತ್ತೆ ಅವನಿಗೆ ಡ್ರಗ್ಸನ್ನು ಮತ್ತು ಬರುವಂಥ ಔಷಧಿಗಳನ್ನು ಅವನ ಮೇಲೆ ಪ್ರಯೋಗ ಮಾಡಿ ತಾವು ಕೂಡ ಡ್ರಗ್ಸ್ ತೆಗೆದುಕೊಂಡು ಸಿಕ್ಕಾಪಟ್ಟಿ ಕುಡಿದು ಅವನ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಒಬ್ಬರಾದ ಮೇಲೆ ಒಬ್ಬರಂತೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಸುಮಾರು 3.5 ಗಂಟೆಗಳ ತನಕನೂ ಅವರು ಅವನ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅವನನ್ನು ಜೀವಂತ ಉಳಿಸಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದರೆ ಅವನನ್ನು ಕೊಂದೇನೆ ಹೋಗ್ತಿದ್ರು. ಆದರೂ ಕೂಡ ಅವರಿಗೆ ಅದು ಗೊತ್ತಾಗದೇ ಇರತಕ್ಕಂಥ ಸಮಯದಲ್ಲಿ ಅವರು ಅವನನ್ನು ಹಾಗೆ ಬಿಟ್ಟು ತಮ್ಮ ತೃಷೆಯನ್ನು ತೀರಿಸಿಕೊಂಡು ಹೋಗ್ತಾರೆ. ಯಾಕಂದರೆ ಇದನ್ನು ಮಹಿಳೆಯರು, ಯುವಕರು, ಯುವತಿಯರು ಹಾಗೂ ಎಲ್ಲರೂ ಕೂಡ ನೋಡಿ, ನಿಮ್ಮ ನಡುವೆಯೂ ಕೂಡ ಇಂಥ ಘಟನೆಗಳು ಆಗ್ತಾ ಇರಬಹುದು. ಅಂಥವುಗಳನ್ನು ನೋಡಿ ಸುಮ್ಮನೆ ಕುಳಿತುಕೊಳ್ಬಾರ್ದು. ಅಂಥವುಗಳನ್ನು ಕೂಡ ನೋಡಿ ನೀವು ಸುಮ್ಮನೆ ಕುಳಿತುಕೊಂಡ್ರೆ ಸಮಾಜಕ್ಕೆ ಹಾಗೂ ನಾಡಿಗೆ ಎಸೆದಂಥ ಅಪಚಾರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದ್ರೆ ಇಂಥ ಒಂದು ಘಟನೆ ಮಹಿಳೆಯರ ಮೇಲೆ ಅಥವಾ ಯುವತಿಯರ ಮೇಲೆ ಆಗಿದ್ದರೆ ಅದೇ ಒಂದು ದೊಡ್ಡ ಇಶ್ಯೂ ಆಗಿ ಅವನ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ನು ಹೀಗೆ ಅಲ್ದಾಡಬೇಕಾಗಿರ್ತಕ್ಕ ಪರಿಸ್ಥಿತಿ ಬರ್ತಿತ್ತು. ಆದರೂ ಕೂಡ ಈ ಒಂದು ಸಮಯದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಇದನ್ನು ಕೂಡ ಪೊಲೀಸರಿಗೆ ಯಾವ ರೀತಿ ಹೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವನು ಇದ್ದಾಗ ಅವನಿಗೆ ಕೈಗಳನ್ನು ಕಟ್ಟಿರ್ತಾರೆ, ಬಾಯಿಗೆ ಅರಿವೆಯನ್ನು ತುರುಕಿರ್ತಾರೆ, ಆಮೇಲೆ ಕಣ್ಣನ್ನು ಕೂಡ ಕಟ್ಟಿರ್ತಾರೆ, ಕಣ್ಣಿಗೆ ಬಟ್ಟೆಯನ್ನು ಕೂಡ ಕಟ್ಟಿರ್ತಾರೆ. ಹೀಗಿರುವಾಗ ಅವನ ಮೇಲೆ ಸಾಮೂಹಿಕವಾಗಿ ಒಬ್ಬರ ಮೇಲೊಬ್ಬರಂತೆ ಅತ್ಯಾಚಾರ ಮಾಡಿ ಅವರು ಮತ್ತೆ ಅವನನ್ನು ಅಲ್ಲೇ ಬಿಸಾಕಿ, ಅದೇ ನಿರ್ಜನ ಪ್ರದೇಶದಲ್ಲಿಯೇ ಬಿಸಾಕಿ ಅವರು ತಮ್ಮ ಪಾಡಿಗೆ ತಾವು ಹೊರಟು ಹೋಗ್ತಾರೆ. ಅದೇ ನಿಶೆಯಲ್ಲಿನೇ, ಅದೇ ಮತ್ತಿನ ಗುಂಗಿನಲ್ಲಿ ಅವರು ಹೋಗ್ತಾರೆ. ಆಮೇಲೆ ಇವನು ಹಾಗೂ ಹೀಗೂ ಮಾಡ್ತಾ ಅವನ ಕೈಗಳನ್ನು ಬಿಚ್ಕೊಳ್ತಾನೆ, ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪಟ್ಟೆಯನ್ನು ಬಿಚ್ಕೊಳ್ತಾನೆ, ಬಾಯಿಗೆ ತುರ್ಕಿರ್ತಕ್ಕಂಥ ಅರಿವೆಯನ್ನು ಕೂಡ ಬಿಚ್ಕೊಂಡು ಪ್ರಜ್ಞೆ ಬರ್ತೈತಿ. ಬಂದ ಮೇಲೆ ಅವನು ತನ್ನ ಮನೆಯತ್ತ ಸಾಗಿ ಅವನು ಹಾಗೂ ಹೀಗೂ ಮನೆಯನ್ನು ತಲುಪಿ ನಿಜಕ್ಕೂ ಕೂಡ ಅವನಿಗೆ ನಾನು ಬದುಕಬಾರ್ದು ಅನ್ನುವಂಥ ಮನಸ್ಥಿತಿಗೆ ಅವನು ಬಂದಿರ್ತಾನೆ. ಹಾಗೂ ಹೀಗೂ ಮಾಡಿ ಅವನು ಮನೆಗೆ ತಲುಪಿದಾಗ ಅವನಿಗೂ ಕೂಡ ಮದುವೆ ಆಗಿರ್ತೈತಿ. ಅವನು ತನಗೆ ಆದಂಥ ಪರಿಸ್ಥಿತಿ ಹಾಗೂ ಅವನಿಗೆ ಆದಂಥ ಒಂದು ಘಟನೆಯ ಬಗ್ಗೆ ತನ್ನ ಪತ್ನಿಯ ಜೊತೆಗೆ ಹಂಚಿಕೊಳ್ತಾನೆ. ಆಗ ಪತ್ನಿಗೂ ಕೂಡ ಒಂದು ಥರ ಏನೋ ಒಂದು ಭಾವನೆ ಅವಳಿಗೆ ಉಂಟಾಗಿ ಇಲ್ಲ ನಾವು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಆಡಿದಾಗ ಮತ್ತೆ ಅವರು ಇಬ್ಬರು ಕೂಡ ವಿಚಾರ ಮಾಡ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟರೆ ಇದು ಪುರುಷ ಮಹಿಳೆಯರ ಮೇಲೆ
ಮಾಡಿರ್ತಕ್ಕಂಥ ಅತ್ಯಾಚಾರ ಆಗಿದ್ದರೆ, ಅನಾಚಾರ ಆಗಿದ್ದರೆ ಅದನ್ನು ಪೊಲೀಸರು ಪರಿಗಣಿಸ್ತಾರೆ, ಸಮಾಜ ಪರಿಗಣಿಸ್ತೈತಿ. ಆದರೆ ಇದು ಅಪಹಾಸ್ಯಕ್ಕೀಡಾಗ್ಬೋದು, ಜನರು ಕೂಡ ನೋಡಿ ನಗಬೋದು, ಪೊಲೀಸರು ಕೂಡ ನಂಬಲಿಕ್ಕಿಲ್ಲ ಅನ್ನುವಂಥ ಭಾವನೆಯಿಂದ ಅವರು ಹಾಗೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗದೇ ಸುಮ್ಮನೆ ಉಳಿತಾರೆ. ಆದರೂ ಕೂಡ ಪತ್ನಿ ಆ ಯುವಕನಿಗೆ ಅಂದರೆ ತನ್ನ ಗಂಡನಿಗೆ ಹೇಳ್ತಾಳೆ, ಇನ್ಮೇಲಾದರೂ ನೀವು ಸರಿಯಾಗಿ ಇರ್ರಿ, ಯಾಕಂದ್ರೆ ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಮಹಿಳೆಯರ ಮೇಲೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಪುರುಷರ ಮೇಲೇನೂ ಹಾಗೂ ಯುವಕರ ಮೇಲೇನೂ ಆಗ್ತಿರ್ತಕ್ಕಂಥ ಘಟನೆಗಳನ್ನು ನಾವು ಕೇಳಿದ್ದೇವೆ. ಹೀಗಾಗಿ ನೀವು ಇನ್ಮೇಲಾದರೂ ಕೂಡ ಹುಷಾರದಿಂದ ಇರ್ರಿ ಅನ್ನುವಂಥ ಬುದ್ಧಿ ಮಾತನ್ನು ಹೇಳಿದಾಗ ಅವನು ಒಲ್ಲದ ಮನಸ್ಸಿನಿಂದ ತನಗೆ ಆಗಿರ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಅವನು ಹೊರಗೆ ಬರೋದಕ್ಕೆ ಸಾಕಷ್ಟು ದಿನಗಳು ತೆಗೆದುಕೊಳ್ತವೆ. ಹೀಗಿರುವಾಗ ಇಂಥ ಸಂದರ್ಭದಲ್ಲಿ ಅವನಿಗೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆಯೇ ಹೊಳೆಯುವುದಿಲ್ಲ. ಅವನು ತನ್ನ ಜೀವನದ ಒಂದು ಭಾಗವನ್ನೇ ಕಳೆದುಕೊಂಡೇನೇನು ಅನ್ನುವಂಥ ಒಂದು ಭಾವನೆಯಲ್ಲಿ ಅವನು ಬದುಕ್ತಿರ್ತಾನೆ. ಹೀಗಿರುವಾಗ ಮತ್ತೆ ಅವನ ಪತ್ನಿಯೇ ಅವನಿಗೆ ಹುರಿದುಂಬಿಸ್ತಾಳೆ, ಧೈರ್ಯ ಹೇಳ್ತಾಳೆ, ಇಲ್ಲ ನೀನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವರು ಅವರಿಗೆ ದೇವರು ನೋಡ್ಕೋತಾನೆ, ನೀನೇ ಕೆದರ್ತೀಯ ಅನ್ನುವಂಥ ಬುದ್ಧಿ ಮಾತನ್ನು ಹೇಳಿ ಅವನನ್ನು ಮತ್ತೆ ಒಂದು ಮನುಷ್ಯನ ಸ್ಥಿತಿಗೆ ಅವನನ್ನು ತರಬೇಕಾದರೆ ಅವಳಿಗೆ ಸಾಕು ಬೇಕಾಗಿ ಹೋಗ್ತೈತಿ. ಇಂಥ ಘಟನೆಗಳಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಏನಂತಂದರೆ, ನಿಜಕ್ಕೂ ಕೂಡ ಎಲ್ಲ ಮಹಿಳೆಯರು ಕೂಡ ಎಲ್ಲ ಪುರುಷರು ಕೂಡ ಕೆಟ್ಟವರು ಇರೋದಿಲ್ಲ, ಎಲ್ಲರೂ ಕೂಡ ಒಳ್ಳೆಯವರು ಇರೋದಿಲ್ಲ. ಹೀಗಿರುವಾಗ ನಾವು ತಿರುಗಾಡ್ತಿರ್ತಕ್ಕಂಥ ಜಾಗ, ನಾವು ವಾಸಿಸ್ತಿರ್ತಕ್ಕಂಥ ನಮ್ಮ ಮನೆಗಳು ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರ ಜೊತೆಗೆ ನಾವು ನಿಜಕ್ಕೂ ಕೂಡ ಒಂಥರ ಹುಷಾರಿಂದ ಇರಬೇಕು. ಅವರ ಜೊತೆಗೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಆ ಯುವತಿಯರಿಂದ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಯುವಕನ ಒಂದು ಮನಸ್ಥಿತಿ ಏನಾಗಿರಬಹುದು ಅನ್ನೋದನ್ನು ಊಹಿಸಲಿಕ್ಕೂ ಕೂಡ ಆಗಿರ್ತಕ್ಕಂಥ ಒಂದು ಸನ್ನಿವೇಶ. ಇದು ಜಲಂಧರ್ದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಪಂಜಾಬ್ನ ಜಲಂಧರ್ನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯಿಂದ ಆ ವ್ಯಕ್ತಿಗೆ, ಆ ಯುವಕನಿಗೆ ಮನಸ್ಸಿನ ಮೇಲೆ ಬೀರತಕ್ಕಂಥ ಒಂದು ಘನಘೋರ ಪರಿಣಾಮದಿಂದ ಆ ಯುವಕ ನಿಜಕ್ಕೂ ಕೂಡ ಆಘಾತಕ್ಕೆ ಒಳಗಾಗಿರ್ತಾನೆ. ಅದನ್ನು ಅವನು ಬಾಯಿಬಿಟ್ಟು ಹೇಳಲಿಕ್ಕೂ ಆಗೋದಿಲ್ಲ, ಅದನ್ನು ಒಳಗೆ ಇಟ್ಕೊಳ್ಳಿಕ್ಕೂ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾನೆ. ಹೀಗಿರುವಾಗ ಇದನ್ನು ಎಲ್ಲರೂ ಕೂಡ ನೀವು ಪುರುಷರು, ಮಹಿಳೆಯರು, ಯುವತಿಯರು, ಯುವಕರು ಪ್ರತಿಯೊಬ್ಬರು ಕೂಡ ನೋಡಿರಿ. ನಿಮ್ಮ ಈ ಘಟನೆಯಿಂದ ನಾವು ಕಲಿಬೇಕಾದಂಥ ಪಾಠ ಏನು ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಅದನ್ನು ನಮ್ಮ ಸಮಾಜಕ್ಕೆ ನಾವು ಯಾವ ರೀತಿ ನಮ್ಮ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಆ ಬದುಕಿನಿಂದ ನಮ್ಮ ಸಮಾಜ ಯಾವ ರೀತಿ ನಮ್ಮನ್ನು ಸ್ವೀಕರಿಸ್ತೈತಿ, ಆ ಸಮಾಜದಲ್ಲಿ ನಾವು ಆದರ್ಶ ವ್ಯಕ್ತಿಗಳಾಗಿ ಬದುಕಿದರೆ ನಮ್ಮ ಮೇಲೆ ಆಗುವಂಥ ಪರಿಣಾಮಗಳನ್ನು, ಸಮಾಜಕ್ಕೆ ಆಗುವಂಥ ಪರಿಣಾಮವೇನು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಇದ್ದಾಗ ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಸಲ್ಲಿಸಿದಂಥ ಆಗ್ತೈತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YT. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಖಂಡಿತ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಯನ್ನು ನೋಡಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.